ಹುಡುಸೂರು, ಕೋಶಾಧಿಕಾರಿಯಾದ ನಮ್ಮ ರಂಗಸ್ವಾಮಿ ಅರಸೀಕೆರೆ, ಉಪಾಧ್ಯಕ್ಷರಾದ ನಮ್ಮ ರವಿರಾಮ್ ಶೆಟ್ಟಿ, ಬೆಂಗಳೂರು ಮಹಾನಗರ ಅಧ್ಯಕ್ಷರಾದ ಮಹೇಶ್ ಹಾಗೂ ಪಾಲಾಕ್ಷ ಅವರು ಕಾರ್ಯದರ್ಶಿಗಳು ಹಾಗೂ ಮಹೇಶ್ ಉಪಾಧ್ಯಕ್ಷರು, ನಿಮಗೆಲ್ಲರಿಗೂ ಸ್ವಾಗತ ಬಯಸ್ತೇನೆ. ಪತ್ರಿಕಾ ಮಾಧ್ಯಮದವರಿಗೆ ಪ್ರಪ್ರಥಮವಾಗಿ ಅಭಿನಂದನೆಗಳು ಸಲ್ಲಿಸ್ತೇನೆ. ಯಾಕಂದರೆ ನಮ್ಮ ಮಡಿವಾಳರ ಸಮಾಜದ ಜನಗಳ ಕುಂದುಕೊರತೆಗಳನ್ನ ನೀವು ಎತ್ತು ತೋರಿಸ್ಬೇಕಾಗ್ತದೆ. ನಾನು ಇಡೀ ಕರ್ನಾಟಕ ರಾಜ್ಯಾದ್ಯಂತ ಹಳ್ಳಿಗಳಲ್ಲಿ ಪ್ರವಾಸ ಮಾಡಿ ನೋಡಿದ್ದೀನಿ. ಭಾಳ ಹೀನಾಯ ಪರಿಸ್ಥಿತಿಯಲ್ಲಿದ್ದಾರೆ ಮಡಿವಾಳ ಸಮಾಜದವರು. ನಮ್ಮ ಮಡಿವಾಳರ ಸಮಾಜದವರು ಕೂಡ ನಾನು ವಿನಂತಿ ಮಾಡ್ತೀನಿ, ತಮ್ಮ ಮಕ್ಕಳನ್ನ ನೀವು ನಿಮ್ಮ ಉದ್ಯೋಗ ಬಿಟ್ಬಿಡಿ ಅಂತ ನಾನು ಹೇಳೋದಿಲ್ಲ, ಎಜುಕೇಷನ್ ಕೊಡಿ ತಮ್ಮ ಮಕ್ಕಳಿಗೆ. ದಯಮಾಡಿ ನಿಮ್ಮ ಮಕ್ಕಳನ್ನು ನೀವು ಆಸ್ತಿಯಾಗಿ ಮಾಡಿ. ನೀವು ಎಜುಕೇಷನ್ ಕೊಟ್ಟರೆ ಮಕ್ಕಳಿಗೆ ಆಸ್ತಿ ಮಾಡದೇ ಇದ್ರೂ ಪರವಾಗಿಲ್ಲ, ಮಕ್ಕಳನ್ನು ಆಸ್ತಿಯಾಗಿ ಮಾಡಿ. ನಿಮ್ಮ ಉದ್ಯೋಗನ ಸ್ವಲ್ಪ ಕಮ್ಮಿ ಮಾಡ್ಕೊತಾ ಬನ್ನಿ. ಇವಾಗ ಸಾಧಾರಣ 2010 ಡಾಕ್ಟರ್ ಅನ್ನಪೂರ್ಣಮ್ಮ ವರದಿಯನ್ನು ಕೊಟ್ಟಿದ್ದಾರೆ ಸರ್ಕಾರಕ್ಕೆ. ನಮ್ಮ ಕುಲಶಾಸ್ತ್ರೀಯ ಅಧ್ಯಯನ ಮಾಡಿ ವರದಿ ಕೊಟ್ಟಿದ್ದಾರೆ. ಇದುವರೆಗೂ ನಮಗೆ SC ಪಟ್ಟಿಗೆ ಸೇರಿಸಲಿಲ್ಲ. ನಾನು ಸರ್ಕಾರಕ್ಕೆ ನಾನು ಬೇಡಿಕೆ ಇಡ್ತೀನಿ, ದಯಮಾಡಿ ನಮ್ಮ ಸಮಾಜವನ್ನು SC ಪಟ್ಟಿಗೆ ಸೇರಿಸಿ. SC ಸಮಾಜಕ್ಕೆ ಸೇರಿಸಿ ಅಂತ ಕೇಳ್ತಾ ಇಲ್ಲ, SC ಪಟ್ಟಿಗೆ ಸೇರಿಸಿದ್ರೆ ನಮ್ಮ ಮಕ್ಕಳು ಕೂಡ ಒಂದು ಒಳ್ಳೆ ಉದ್ಯೋಗ ಸಿಗುತ್ತೆ, ಒಳ್ಳೆ ಎಜುಕೇಷನ್ ಸಿಗುತ್ತೆ. ನಮ್ಮ ಹೋರಾಟ ಏನಿದ್ರು ಎಜುಕೇಷನ್ಗೋಸ್ಕರ. ರಾಜಕೀಯ ಪ್ರಾತಿನಿಧ್ಯ ಬೇಕು, ಎಜುಕೇಷನ್ ಬೇಕು, ಕಟ್ಟ ಕಡೆಯ ವ್ಯಕ್ತಿಗೆ ಸಮಾಜ ನಿರ್ಮಾಣ ಮಾಡಬೇಕು. ಹಳ್ಳಿಗಳಲ್ಲಿ ನಾವು ನೋಡಿದ್ರೆ ಭಾಳ ಅಳು ಬರ್ತದೆ. ನಾನು ಗ್ರಾಮೀಣ ಪ್ರದೇಶದಲ್ಲಿ ನೋಡಿದ್ದೀನಿ, ಭಾಳ ಅಳು ಬರ್ತದೆ. ಹಂಗಾಗಿ ನಮ್ಮ ಬೇಡಿಕೆಗಳನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ನೀವು ಸರ್ಕಾರದ ಗಮನಕ್ಕೆ ತರೋದು ನಿಮ್ಮ ಇದು ಅಂತ ನಾನು ಭಾವಿಸ್ತೀನಿ. ಎಷ್ಟು ನಾವು ಸಮಾವೇಶಗಳನ್ನು ಮಾಡಿದರೂ ಕೂಡ ಕೂಡಲ ಸಂಗಮದಲ್ಲಿ ಸಮಾವೇಶ ಆಯಿತು. ಆಗ ದೇವೇಗೌಡರು ಬಂದರು, ನಾವು ನಿಮ್ಮ ಪರಿಶಿಷ್ಟ ಜಾತಿ ಪಟ್ಟಿ ಸೇರಿಸ್ತೀವಿ ಅಂತ ಹೇಳಿದರು. ಮತ್ತು ಮಂಡ್ಯದಲ್ಲಿ ಸಮಾವೇಶ ಆಯಿತು, ಅಲ್ಲಿ ಕೂಡ ನಾವನ್ನು ಮಡಿವಾಳ ಸಮಾಜಕ್ಕೆ ನಾವು ಸೇರಿಸ್ತೀವಿ ಅಂತ ಹೇಳಿದರು, ಪರಿಶಿಷ್ಟ ಜಾತಿ ಸೇರಿಸ್ತೀವಿ ಅಂತ ಹೇಳಿದರು. ಮತ್ತು ಬೆಂಗಳೂರಲ್ಲಿ ಬಾಗಲಕೋಟೆ ಸಮಾವೇಶವಾಯಿತು, ಅಲ್ಲಿ ಕೂಡ ಪರಿಶಿಷ್ಟ ಜಾತಿ ಏರಿಮಾಡಲು ಸೇರಿಸ್ತೇವೆ ಅಂತ ಹೇಳಿದ್ರು. ಸಿದ್ದರಾಮಯ್ಯವರೇ ನಮಗೆ ಆಶ್ವಾಸನೆ ಕೊಟ್ಟರು. ಎಲ್ಲ ಜಾತಿ ಎಲ್ಲ ಪಕ್ಷದವರು ಕೂಡ ನಮಗೆ ಭರವಸೆಯನ್ನು ಕೊಟ್ಟಿದ್ದಾರೆ. ಯಾವ ಪಕ್ಷಗಳು ನಮ್ಮನ್ನು ಎತ್ತಿ ತೋರಿಸಲಿಕ್ಕೆ ನಮಗೆ ಮುಂದೆ ಬಂದಿಲ್ಲ. ನಮ್ಮ ಒಬ್ಬರಲ್ಲಿ ಯಾವುದೇ ಜಾತಿ ಮತ ಭೇದ ಜಾತಿ ಒಂದೇ ಆಗಿರೋದು ಕೂಡ ಯಾವುದೇ ರಾಜಕೀಯ ಭೇದಭಾವಗಳಿಲ್ಲದೆ ನಾವು ಕೆಲಸ ಮಾಡ್ತಾ ಇದ್ದೇವೆ. ಒಂದೊಂದು ಪಾರ್ಟಿಯವರು ಈ ವೇದಿಕೆಯಲ್ಲಿ ಕೂಡ ಬೇರೆ ಬೇರೆ ಪಾರ್ಟಿಯವರು ಕೂತ್ಕೊಂಡಿದ್ದೇವೆ. ಇಲ್ಲಿ ಯಾಕೆಂದ್ರೆ ನಾವು ಒಗ್ಗಟ್ಟಾಗಿರಬೇಕೆಂಬ ನೆಲೆಯಲ್ಲಿ ನಾವು ನಮ್ಮ ಸಂಘಟನೆಯನ್ನು ಬಲಪಡಿಸಬೇಕು ಎಂಬ ದೃಷ್ಟಿಯನ್ನು ಇಟ್ಟುಕೊಂಡು ನಾವು ಕೆಲಸವನ್ನು ಮಾಡ್ತಾ ಇದ್ದೇವೆ. ಮುಖ್ಯ ಉದ್ದೇಶವನ್ನು ನಾವು ಪರಿಶಿಷ್ಟ ಜಾತಿ ಪಟ್ಟಿಗೆ ಅನ್ನಪೂರ್ಣಮ್ಮನ ವರದಿ ಏನಿದೆ ಅದನ್ನು ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡಬೇಕು ಎಂಬ ಒಂದು ಉದ್ದೇಶ.